ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ರಿಕೆಟ್ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ ನೋಡೋಕ್ಕಿಂತ ಮುಂಚೆ ಈ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಚಾನಲ್ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಓಕೆ, ನಮ್ಮ ಫಸ್ಟ್ ಪಾಯಿಂಟ್ ಕೊಡೋಕೆ ಹೋಗ್ಬೇಕಪ್ಪ ಅಂದರೆ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಇಟ್ಸ್ ಈಸ್ ಟ್ರಾವಿಸ್ ಹೆಡ್. ಟ್ರಾವಿಸ್ ಹೆಡ್ ಬಗ್ಗೆ ಏನು ಅಪ್ಡೇಟಪ್ಪ ಅಂದರೆ ನಮಗೆ ಇಂಡಿಯಾದವ್ರ ಹತ್ರ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಟ್ರಾವಿಸ್ ಹೆಡ್ಗೆ ಪ್ರಾಕ್ಟೀಸ್ ಮಾಡುವಾಗ ಅಂದರೆ ಮೆಲ್ಬೋರ್ನ್ ಟೆಸ್ಟಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಇಂಜುರಿ ಆಗಿದ್ದ ಕಾರಣ ಇವರು ಬಾಕ್ಸಿಂಗ್ ಟೆಸ್ಟ್ ಆಡೋ ಸಾಧ್ಯತೆ ಭಾಳ ಕಮ್ಮಿ ಇವೆ. ಮತ್ತು ಇದಕ್ಕೆ ಅವ್ರ ಕೋಚ್ ಆಸ್ಟ್ರೇಲಿಯಾ ಕೋಚ್ ಹೇಳ್ಯಾರು, ಹೆಡ್ ಬಾಕ್ಸಿಂಗ್ ಟೆಸ್ಟ್ ಅಂದ್ರೆ 4th ಟೆಸ್ಟ್ ಆಡಿ ಡೌಟ್ ಐತೈತೆ. ಅವ್ರ ಕೋಚ್ ಯಾರು, ಇದೊಂಥರ ನಮ್ಮ ಇಂಡಿಯಾ ಟೀಮಿಗೆ ಒಂಥರ ಉಸಿರು ಬಿಡೋ ಸಂಗತಿ, ಅಂದ್ರೆ ಒಂಥರ ಖುಷಿ ಸಂಗತಿ ಅಂತ ಹೇಳ್ಬೋದು ನಮ್ಮ ಇಂಡಿಯಾ ಟೀಮಿಗೆ ಹೆಡ್ ಆಡಲಾರ್ದು. ಇನ್ನು ಅಪ್ಡೇಟ್ ನಂಬರ್ 2 ಏನಪ್ಪ ಅಂದ್ರೆ ರವಿಚಂದ್ರನ್ ಅಶ್ವಿನ್ ಅವರು ಧೋನಿ ಅವ್ರನ್ನ ಫುಲ್ ಹೊಗಳಾರು. ಇದಕ್ಕಾದ್ರೆ ಇವರು ಏನು ಹೇಳ್ಯಾರಪ್ಪ ಅಂದ್ರೆ ಹೊಗಳಕ ಧೋನಿ ಅಂತ ಕ್ಯಾಪ್ಟನ್ ಬೇರೆ ಧೋನಿ ಅಂತ ಕ್ಯಾಪ್ಟನ್ ಬೇರೆ ಯಾರು ಇಲ್ಲ, ಇವ್ರಿಗೆ ಧೋನಿ ಅವ್ರಿಗೆ ಮತ್ತೆ ಉಳ್ಕಿದ ಕ್ಯಾಪ್ಟನ್ಗಳಿಗೆ ಭಾಳ ಡಿಫರೆನ್ಸ್ ಅದಾವು. ಧೋನಿ ಹಂಗೆ ಕ್ಯಾಪ್ಟನ್ ಯಾರು ಆಗ್ಲಕ್ಕಾಗಲ್ಲ ಅಂತ ಹೇಳ್ಯಾರು. ಇದಕ್ಕೊಂದು ಕಾರಣ ಹೇಳ್ಯಾರ. ಎದಕ್ಕಪ್ಪ ಅಂದ್ರೆ ಇವರು ಎದಕ್ಕೆ ಬೇರೆ ಮೆಂಟಾಲಿಟಿ ಕ್ಯಾಪ್ಟನ್ ಅಂದ್ರೆ ಇವರು ಬಾಲರ್ಗೆ ಅವಕಾಶ ಕೊಡ್ತಾರೆ ಅಂದ್ರೆ ಬಾಲಿಂಗ್ ಹಾಕ್ಲಕ್ಕ ನೀ ಹೆಂಗೆ ಬೇಕಾದ್ರೆ ಹಾಕು, ನಿನಗೆ ತಿಳಿದಂಗೆ ಬಾಲಿಂಗ್ ಹಾಕು, ವಿಕೆಟ್ ತಂದು ಕೊಡು ತಿಟ್ಟು ಹೇಳ್ತಾರೆ. ಇವ್ರ ಮೇಲೆ ಯಾವುದು ನೀ ಹಿಂಗೆ ಬಾಲ್ ಹಾಕು, ಹಿಂಗೆ ಬಾಲ್ ಹಾಕು, ಈ ಕಡೆಯಿಂದ ಹಾಕು, ಈ ಕಡೆ ಯಾವ ಪ್ರೆಷರ್ ಹಾಕಲ್ಲ, ನಿಮ್ಮ ಬಾಲಿಂಗ್ ನೀವು ಹಾಕಿರ್ತೇವೆ ಫುಲ್ ಫ್ರೀಡಮ್ ಕೊಡ್ತಾರೋ. ಅದಕ್ಕೆ ಇವರು ಬೇರೆ ಥರ ಕ್ಯಾಪ್ಟನು, ನೆಕ್ಸ್ಟ್ ಲೆವೆಲ್ ಇವ್ರು ಕ್ಯಾಪ್ಟನ್ಶಿಪ್ ಬೆಟ್ರ್ ಆಗೋಕ್ಕೆ ಕಾರಣ ಇದೊತ್ತು ಇವರು ಹೇಳ್ಯಾರು. ಇದು ನಿನ್ನೆ ಒಂದು ಇದು ಸ್ಕೈ ಸ್ಪೋರ್ಟ್ಸ್ ಸಂದರ್ಶನ ಒಳಗೆ ಇದನ್ನ ಹೇಳ್ಯಾರು. ಇನ್ನು ಅಪ್ಡೇಟ್ ನಂಬರ್ 3 ಏನಪ್ಪ ಅಂದ್ರೆ ನಮ್ಮ ಇಂಡಿಯಾದ ಟೆಸ್ಟ್ ಮಾಜಿ ಪ್ಲೇಯರ್ ಇನ್ನು ಇಂಡಿಯಾ ಟೀಮ್ ಆಡಲಿಕ್ಕೆ ಅಷ್ಟ ಚೇತೇಶ್ವರ್ ಪೂಜಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. ಏನಪ್ಪ ಅಂದ್ರೆ ಅದು ನಮ್ಮ ಇಂಡಿಯಾ ಟೀಮ್ ಬಾಲಿಂಗ್ ಬಗ್ಗೆ MCG ಅಂದರೆ ಈ ಮೆಲ್ಬೋರ್ನ್ ಟೆಸ್ಟ್ ಒಳಗೆ ನಮ್ಮ ಇಂಡಿಯಾ ಟೀಮ್ ಬಾಲಿಂಗ್ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟರು. ಅಪ್ಡೇಟ್ ಅನ್ನೋಕೆ ಐತೆ ಸ್ಟೇಟ್ಮೆಂಟ್ ಕೊಟ್ಟರು. ಆ ಸ್ಟೇಟ್ಮೆಂಟ್ ಏನಪ್ಪ ಅಂದ್ರೆ ನಮ್ಮ ಇಂಡಿಯಾ ಟೀಮ್ ಬಾಲಿಂಗ್ ವೀಕ್ ಆಗಿ ಕಾಣಿಸ್ಲತ್ತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಯಾಕಂದ್ರೆ ಅವ್ರು ಹೇಳೋದು ಒಂಥರ ಕರೆಕ್ಟ್ ಐತ್ರಿ. ಅದಕ್ಕೆ ತಗೋರಿ ನೀವು ಈಗ ಈಗ 3 ಟೆಸ್ಟ್ ಆದ ಬಾರ್ಡರ್ ಗವರ್ಸ್ಕರ್ ಟ್ರೋಫಿ ಹತ್ರವಾಗ 21 ವಿಕೆಟ್ ಬೂಮ್ರಾ ಅವ್ರು ತೊಗೊಂಡ್ರು. ಇದು ಆಸ್ಟ್ರೇಲಿಯಾದ ಬಾಲರ್ಸ್ಗಿಂತ ಹೆಚ್ಚು ನಮ್ಮ ಬೂಮ್ರಾ ಅವರು ತೊಗೊಂಡರು 21 ವಿಕೆಟ್. ಉಳ್ಕಿದ್ ಬಿಟ್ಟರೆ ಅದ್ರ ಸಮೀಪ ಯಾರು ಇಲ್ಲ. ಉಳ್ಕಿದ್ ನೆಕ್ಸ್ಟ್ ವಿಕೆಟ್ ಬಂದು ಮಿಚರ್ ಶಾಕ್ 15, ಪ್ಯಾಟ್ ಕಮಿನ್ಸ್ 14 ಮತ್ತು 4th ನಂಬರ್ ಐತೆ ನಮ್ಮ ಸಿರಾಜ್ ಅವರು 13 ವಿಕೆಟ್ ಅದಾರು. ಇಲ್ಲಿ ಸಮೀಪ ಯಾರು ಇಲ್ಲ. ಅದಕ್ಕೆ ನಮ್ಮ ಇಡೀ ಟೀಮಿನ ಬಾಲಿಂಗ್ ಲೀಡ್ ಮಾಡೋದು ನಮ್ಮ ಬೂಮ್ರಾ ಅವರು. ಬೂಮ್ರಾ ಮೇಲೆ ಈ ಟೀಮ್ ಭಾಳ ಓವರ್ ಡಿಪೆಂಡೆಂಟ್ ಐತಿ. ಪ್ಲಸ್ ಈ ಟೀಮಿಗೆ ಇನ್ನೊಬ್ರು ಬೆಂಕಿ ಬೌಲರ್ ಬೇಕು. ಆ ರೋಲ್ನ ಯಾರು ತಗೋತಾರ ನೋಡ್ಬೇಕು. ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಒಂಥರ ಬಾಲಿಂಗ್ ವೀಕ್ ಐತೆ ಅಂತ ಇವರು ಸ್ಟೇಟ್ಮೆಂಟ್ ಕೊಟ್ಟರು ಮೆಲ್ಬೋರ್ನ್ ಟೆಸ್ಟ್ ಒಳಗೆ. ಇನ್ನು ಅಪ್ಡೇಟ್ ನಂಬರ್ 4 ಏನಪ್ಪ ಅಂದರೆ ಅಪ್ಡೇಟ್ ನಂಬರ್ 4 ಬಂದು ನಮ್ಮ ಇಂಡಿಯಾ ಟೀಮಿಗೆ ಒಂಥರ ಅನ್ಯಾಯ ಆಗ್ತದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಾಕ್ಟೀಸ್ ಪಿಚ್ನ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ನೀವು. ಆಸ್ಟ್ರೇಲಿಯಾದವ್ರಿಗೆ ಯಾವ ಪಿಚ್ ಕೊಟ್ಟಿದ್ದಾರೆ ಮತ್ತು ಇಂಡಿಯಾದವ್ರಿಗೆ ಯಾವ ಪಿಚ್ ಕೊಟ್ಟಿದ್ದಾರೆ ಅಂತ. ಇದಕ್ಕಂದರೆ ನಮ್ಮ ರೋಹಿತ್ ಶರ್ಮಾ ನೀನು ಹೇಳಿದ ಪ್ರಕಾರ ಮೇನ್ ಅಂದರೆ ಆಸ್ಟ್ರೇಲಿಯಾ ಪಿಚ್ನಲ್ಲಿ ಮೇನ್ ಇರೋದೇ ಬೌನ್ಸು. ಮತ್ತು ಬೌನ್ಸ್ ಇಲ್ಲದೆ ಇಲ್ಲಿ ಬೌನ್ಸ್ ಮೇನ್ ಇರೋದು. ಬೌನ್ಸ್ ಇದ್ರೇ ಪ್ರಾಕ್ಟೀಸ್ ಮಾಡೋಕ್ಕೆ ಆಗೋದು. ಆದರೆ ಇಲ್ಲಿ ಏನಾಗಿದೆ, ನಮ್ಮ ಈ ಟೀಮ್ ಇಂಡಿಯಾದವ್ರಿಗೆ ಪಿಚ್ ಬೇರೆ ಕೊಡಂದ್ರೆ ಕಳಪೆ ಪಿಚ್ ಒಂಥರ ನಮ್ಮ ಇಂಡಿಯಾದಲ್ಲಿ ಬರ್ತಾ ಕರಿಮಣ್ಣಿನ ವಿಕೆಟ್ ಅಂಥ ವಿಕೆಟ್ ಕೊಟ್ಟವ್ರು. ಮತ್ತು ಒಂದು ಸ್ವಲ್ಪ ಪಿಚ್ ಚೆನ್ನಾಗಿಲ್ಲ ಅಷ್ಟು, ಅಂಥ ಪಿಚ್ನ ಕೊಟ್ಟು. ಮತ್ತು ಆಸ್ಟ್ರೇಲಿಯಾ ಟೀಮ್ಗಂತೂ ಸೂಪರ್ ಆದ ಪಿಚ್ಚು, ಗ್ರೀನ್ ಗ್ರಾಸ್ ಪಿಚ್ಚು, ಬೌನ್ಸಿ ಪಿಚ್ ಕೊಟ್ಟಿದ್ದಾರೆ. ಇಲ್ಲಿ ಕ್ರಿಕೆಟ್ ಆಸ್ಟ್ರೇಲಿಯಾ ಬಂದು ನಮ್ಮ ಟೀಮ್ ಇಂಡಿಯಾಗೆ ಅನ್ಯಾಯ ಮಾಡಿದೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ರೋಹಿತ್ ಶರ್ಮಾ ಬೌನ್ಸ್ ಇಲ್ಲಾರ್ದೆ ಒಂದ್ಸಲ ಕಾಲಿಗೆ ಬಡ್ಸ್ಕೊಂಡು ಇನ್ನೊಂದ್ಸಲ ನೀ ಬಡ್ಕೊಂಡು 2 ಸಲ ಇಂಜುರಿ ಆಗಿದ್ದಾರೆ. ಮತ್ತು ಅಲ್ಲಿ ನೋಡಿದರೆ ಆಸ್ಟ್ರೇಲಿಯಾದವ್ರು ಸೂಪರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಇಬ್ಬರಿಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಡೆ ಸುಣ್ಣ ಅನ್ನೋರ್ಥ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಮಾಡ್ತಾ ಇದೆ. ಮತ್ತು ಇವ್ರು ರಿಪೋರ್ಟನ್ನು ಮಾಡಿದ್ದಾರೆ. ಅದಕ್ಕೆ ಅವ್ರೇನು ಹೇಳಿದ್ದಾರೆ, ಮ್ಯಾಚ್ಗಿಂತ ಒಂದು ದಿವ್ಸ ಕೊಡ್ತೀವಿ ನಾವು, ಮೊದಲ ಚಲೋ ಪಿಚ್ ಕೊಡ್ತೀವಿ ಯಾರು. ಆದರೆ ನಮ್ಮ ರೋಹಿತ್ ಶರ್ಮಾ ನಾನ್ ಹ್ಯಾಪಿ ಅದಾರ ಇವರು ಸ್ಟೇಟ್ಮೆಂಟ್ ಬಗ್ಗೆ. ಇದಕ್ಕೆ ಪ್ರಾಕ್ಟೀಸ್ ಇವ್ರು ಬರೋ ಒಂದರಿಂದ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಚಲೋ ಪಿಚ್ ಕೊಡ್ಬೇಕಾಯ್ತೈತಿ ಇವ್ರು ಹೇಳ್ಯಾರು. ಇದು ಅಪ್ಡೇಟ್ ನಂಬರ್ 4. ಇನ್ನು ಅಪ್ಡೇಟ್ ನಂಬರ್ 5 ಏನಪ್ಪ ಅಂದ್ರೆ ಅಪ್ಡೇಟ್ ನಂಬರ್ 5 ಇಸ್ ನಮ್ಮ ಟೀಮ್ ಇಂಡಿಯಾಗೆ ಹೊಸ ರಿಪ್ಲೇಸ್ಮೆಂಟು. ಅದು ಯಾರಂತ ಅಂದ್ರೆ ತನಿಷ್ ಕೋಟೆ. ಇವರು ಡೊಮೆಸ್ಟಿಕ್ನಲ್ಲಿ ಸೂಪರ್ ಆಲ್ರೌಂಡರ್ ಅಂತ ಹೇಳ್ಬೋದು. ಇದಕ್ಕೆ ಈ ಕಡೆ ಬ್ಯಾಟಿಂಗ್ ಒಳಗೂ ಜೈ, ಈ ಕಡೆ ಬ್ಯಾಟಿಂಗು ಸಹ್ಯ, ಬಾಲಿಂಗು ಜೈ ಅನ್ನೋ ಪ್ಲೇಯರ್ ಇವರು. ಡೊಮೆಸ್ಟಿಕ್ ಒಳಗೆ ಮಾನ್ಯ ನಡೀತಾರ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಒಳಗೆ, ಇದ್ರೊಳಗೂ ಭಾರಿ ಇಡಾರು. ಮತ್ತು ರಣಜಿ ಒಳಗೂ ಸೂಪರ್ ಆಗಿ ಇಡಾರು.
ಮತ್ತು ಇವ್ರು ಏನೈತಿ ಒಂಥರ ಅಶ್ವಿನ್ ಟೈಪ್ ಆಫ್ ಬೌಲರ್ ಅಂತ ಹೇಳ್ಬೋದು. ಈ ಕಡೆ ಆಫ್ ಸ್ಪಿನ್ ಮಾಡ್ತಾರೋ, ಈ ಕಡೆ ಬ್ಯಾಟಿಂಗ್ ಹೆವಿ ಆಡ್ತಾರೋ. ಮಾನ್ಯ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆಗಿದ್ರು. ಇದ್ರೊಳಗ ಸೈಯದ್ ಮುಸ್ತಾಕ್ ಅಲಿ ಅನಿಸುತ್ತೆ. ಬಾಲ್ ಅದೇ ಸ್ಕಿಲ್ ವೈಸು ಮತ್ತು ಸ್ವಲ್ಪ ಬಾಲಿಂಗ್ ಸ್ಟೈಲು ಹಾಗೆ ಇದೆ. ಮತ್ತು IPL ಅಲ್ಲಿ ಇವರು ರಾಜಸ್ಥಾನ್ ಪರನೂ ಆಡಿದರು. ಅಲ್ಲಿ ಭಾಳ ಸ್ಕೋರ್ ಹೊಡೆದಿಲ್ಲ, ಸಿಕ್ಕಿದ್ದ 1-2 ಮ್ಯಾಚ್ ಅನಿಸುತ್ತೆ. ಅದಕ್ಕೆ ಅಷ್ಟು ಪಕ್ಕ ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ. ನೋಡ್ಬೇಕು ನಮ್ಮ ಇಂಡಿಯಾ ಟೀಮಿಗೆ ಇವರು ಅಶ್ವಿನ್ ಅವ್ರ ಜಾಗನೇ ಫುಲ್ ಟರ್ನ್ ಆಗಿ ತುಂಬ್ತಾರ, ಅಥವಾ ಈ ಸೀರೀಸ್ನ ಹೆಂಗೆ ಇವ್ರನ್ನ ಮೊದಲು ಆಡ್ಸ್ತಾ ಇರಲಿಲ್ಲ ಅನ್ನೋದೇ ಡೌಟು. ಯಾಕಂದ್ರೆ ಇನ್ನು ಇಲ್ಲಿ ಜಡೇಜಾ ಇದ್ದಾರೆ, ಮತ್ತು ವಾಷಿಂಗ್ಟನ್ ಸುಂದರ್ ಇದ್ದಾರೆ. ಇವ್ರನ್ನ ಬಿಟ್ಟು ಅವ್ರನ್ನ ತಗೊಳ್ಳೋದು ನೋಡ್ಬೇಕು. ಏನು ಚಾನ್ಸ್ ಸಿಗುತ್ತಿಲ್ಲ ನೋಡ್ಬೇಕು ತನುಷ್ ಕೋಟ್ಯಾನ್ ಅವ್ರಿಗೆ. ಓಕೆ, ಇದಾಗಿತ್ತು ಕ್ರಿಕೆಟ್ನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ವಿಡಿಯೋಕ್ಕೆ ಒಂದು ಕಾಮೆಂಟ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿ. ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.